ನಾನೇ ಪಿ ವಿ ಭೂಷಣ್. ಈ ಮನೆ ಯಜಮಾನನ ಮುಗಿಸಿ ಈ ಅರಮನೆಯಲ್ಲಿ ರಾಜ್ ದರ್ಬಾರ್ ನಡೆಸ್ತಿರೋದು ನಾನೇ. ಕ್ರೈಮ್ ಅನ್ನೋದು ನನಗೆ ಐಸ್ ಕ್ರೀಮ್ ಇದ್ದಂಗೆ. Nobody can scratch me. Nobody can scratch me ಅಲ್ಲ ಕಣಲೆ. ಸ್ಕ್ರಾಚ್ ಮೀ ಅಂದ್ರೆ ಕ್ಯಾರ್ಕೊಳ್ಳೋದು, ಕ್ಯಾಚ್ ಮೀ ಅಂದ್ರೆ ಹಿಡ್ಕೊಳ್ಳೋದು. ಡಬ್ಬಿಂಗ್ ಅಲ್ಲಿ ಚೇಂಜ್ ಮಾಡ್ಕೊಳ್ರಿ ರೇ, ಟೆಕ್ನಾಲಜಿ ಬಳಸ್ಕೊಳ್ರಿ. ನನಗೆ ಸಜೆಷನ್ ಲೇ, ನೆಗೆಟಿವ್ ಕ್ಯಾರೆಕ್ಟರ್ ಕೇಳ್ಕೊಂಡ್ ಬಂದ್ಬಿಟ್ಟು ನೆಗೆಟಿವ್ ತಿಂತಾ ಇದೆಯಲ್ಲೋ. 30ನೇ ಟೇಕು ಏನ್ ಸೆಂಚುರಿ ಬರ್ಸ್ಬೇಕು ಅಂತಿದ್ಯಾ? ನಿನಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ರೆ ಯಾರು ಕಲಾವಿದ್ರು ಮನೆಗೆ ಬೇಡ ಬಿಡ, ಸೀದಾ ರಕ್ಷಿತನ ಮನೆಗೋ ಕಸ ಗುಡ್ಸು, ರಮ್ಮಿನ ಮನೆಗೋ ಕಕ್ಕಸ್ತೊಳಿ. ಕಕ್ಕಸ್ ಕಾಂಟ್ರಾಕ್ಟ್ ನೀನ್ ಯಾವ ಹೇಳಕ್ಕೆ? ನಾನ್ ಡೈರೆಕ್ಟರ್. ಪಿ ವಿ ಭೂಷಣ್, ಓನರ್ ಆಫ್ ದಿ ಹೌಸ್. ನೋ ಲೊಕೇಶನ್, ನೋ ಶೂಟಿಂಗ್. ಬೇಕಾದ್ರೆ ಒಂದು 10,000 ಜಾಸ್ತಿ ಕೊಡ್ತೀನಿ. ನಿನ್ನ ಬಾಯಿಗೆ ನನ್ನ ಎಕ್ಕಡ ತುರ್ಕ. ನನಗೆ ಇನ್ನು ಅಡ್ವಾನ್ಸ್ ಕೊಟ್ಟಿಲ್ಲ. ನನ್ನ ಮಗನಿಗೆ 10,000 ಕೊಡ್ತೀಯಾ? ಯಾರೀ ಕಾಮಿಡಿ ಪೀಸು? ಈ ಮನೇಲಿ ರಾಮೇಗೌಡ ಅಂತ ಅಕೌಂಟೆಂಟ್ ಇದ್ದಿರಲ್ಲ, ಅವರು ಈ ಮನೆನ ನಿಮ್ಮ ಅವನ ಹತ್ರ ತಗೊಂಡ್ರು. ಇವನು ಅವ್ರ ಮಗಳಿಗೆ ಡವ್ ಹೊಡೆದ್ಬಿಟ್ಟು ಓನರ್ ರೇಂಜಿಗೆ ಬಿಲ್ಡಪ್ ಕೊಡ್ತಾವನೆ. ಸರ್, ಇವನ್ಗೆ ಆಕ್ಟಿಂಗ್ ಹುಚ್ಚು ಬೇರೆ ಇದೆ. ಇಷ್ಟು ಡೀಟೇಲ್ಸ್ ಆಗ್ಬಿಡು. ಜ್ಯೂಸ್ ಕೊಡ್ಲಿ, ನಾನ್ ಬಿಟ್ಬಿಡ್ತೀನ. ಏನೋ ಮೋಹನ, ಯಾರೋ ಈ ಮಗು ಒಳ್ಳೆ ಹೀರೋ ತರ ಇದ್ದಾನೆ. ಸರ್, ಇವ್ರು ಭರತ್ ಅಂತ ಶೂಟಿಂಗ್ ಲೊಕೇಶನ್ ನೋಡಕ್ ಬಂದಿದ್ದಾರೆ ಸರ್. ಡೈರೆಕ್ಟರ್ ಲೊಕೇಶನ್ ಫಿಕ್ಸ್ ಮಾಡೋದು. ಓ, ಇವಾಗ ಹೀರೋಗಳ ಲೊಕೇಶನ್ ಫಿಕ್ಸ್ ಮಾಡ್ಬಿಡ್ತಾರ ಸರ್? ಇವ್ರು ಬರೀ ಹೀರೋ ಮಾತ್ರ ಅಲ್ಲ, ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ಲಾನು. ಅದೇ ನಮ್ಮ ಮಾಜಿ MLA ಕೃಷ್ಣ ಪ್ರಸಾದ್ ಅವರು ಇದ್ರಲ್ಲ ಸರ್, ಅವ್ರ ಲೈಫ್ ಹಿಸ್ಟ್ರಿ ಮೇಲೆ ಒಂದು ಫಿಲ್ಮ್ ಮಾಡ್ತಾ ಇದೀವಿ. ಫಿಲ್ಮ್? ಹೌದು ಸರ್. ಹೇ ಗೊತ್ತು, ಈ ಮನೆ ಹಳೆ ಓನರು. ಅವ್ರ ಲೈಫ್ ಸ್ಟೋರಿನ ಇಲ್ಲಿ ಮಾಡ್ದೆ. ಏನ್ ಸಿಟಿ ಮಾರ್ಕೆಟ್ ಮಸೀದಿ ಮುಂದೆ ಮಾಡ್ತೀರಾ? ಅದಕ್ಕೆ ಸರ್ ಶೂಟಿಂಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಆ ಪೇಮೆಂಟ್ ಏನಂತ ಹೇಳಿದ್ರೆ? ಪೇಮೆಂಟ್ಗೆ ಬಂದವನ್ಗೆ ಪೇಮೆಂಟ್ ಚಿಂತೆ ಯಾಕೆ ಸರ್? ಏನಾಯ್ತು? ಏನ್ ಟೈಮಿಂಗು, ಏನ್ ರೈಮಿಂಗು, ಪೇಮೆಂಟ್ ಅನ್ಬಿಲೀವಬಲ್ ಸರ್. ವಾಹ್, ನಿನ್ನ ಎಕ್ಸೈಟ್ಮೆಂಟ್ ಈ ಪಿ ವಿ ಭೂಷಣ್ಗೆ ತುಂಬಾ ಇಷ್ಟ ಆಗ್ಬಿಡ್ತು. ಪಿ ವಿ ಭೂಷಣ್? ಪದ್ಮ ವಿಭೂಷಣ್. ಹೋ, ನಿಮ್ಗೆ ಅದು ಕೊಟ್ಟಿದ್ದಾರಾ? ಕೊಟ್ಟಿಲ್ಲ, ನಾನು ಇಟ್ಕೊಂಡಿದ್ದೀನಿ. ಡೋಂಟ್ ವರಿ ಸರ್, ನಾನ್ ತೆಗಿಯೋ ಸಿನಿಮಾಲಿ ನಿಮ್ಗೆ ಅದು ಬರಕ್ ಮಾಡ್ತೀನಿ. ನಂಗೆ ಕೊಡ್ಸ್ಬಿಡಿ ಸಾ, ನನ್ನ ಹೆಂಗ್ ಬೇಕಾದ್ರೆ ರುಬ್ಕೊಳ್ಳಿ ಸಾ. ನೋಡ್ತಾ ಇರಿ ಸರ್, ನಿಮ್ನ ಚೆನ್ನಾಗಿ ರುಬ್ತೀನಿ, ಜೇನ್ ಹಿಡ್ದಂಗೆ ಹಿಂಡು ಬಿಡ್ತೀನಿ. ಏನ ನಿಮ್ ಟ್ಯಾಲೆಂಟ್. Take slightly towards right. Pan right. Yeah, fix it there. ನರಸಿಂಹ, ಕೇಳ್ತಿದ್ಯಾ? ಈ ಮಾನಿಟರ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಪ್ಲಾನ್ ಮಾಡ್ಬೇಕಲ್ಲ. ಓಕೆ, ಸ್ವಲ್ಪ ಲೆಫ್ಟ್ ಇತ್ತು. ನಮಸ್ಕಾರ, QTV ವಾರ್ತೆಗೆ ತಮಗೆಲ್ಲ ಸ್ವಾಗತ. ಪ್ರೊಫೆಷನ್ ಆಗಲ್ದೆ ಪರ್ಸನಲ್ ಆಗಿ ಸಪೋರ್ಟ್ ಮಾಡ್ತಿದ್ದೀರಾ? ಪರವಾಗಿಲ್ಲ ಬಿಡು ಮೋಹನ್. ಅಪ್ಪ ಬದುಕಿರೋ ವಿಷಯ ಹೊರಗೆ ಯಾರಿಗೂ ಗೊತ್ತಾಗಬಾರ್ದು. ಅವ್ರ ಋಣ ತೀರ್ಸೋಕ್ ಸಿಕ್ಕಿರೋ ಅವಕಾಶನ ನಾನ್ ತಪ್ಪಿಸ್ಕೊಳ್ತೀನ? ಋಣನ? ನನಗೆ ಜೂನಿಯರ್ ಆರ್ಟಿಸ್ಟ್ ಆಗಿ ಕಾರ್ಡ್ ಕೊಡ್ಸಿದೆ ಅಣ್ಣವರು. 3 ಹೊತ್ತು ಊಟ ಮಾಡ್ತಾ ಇದ್ದೀನಿ, ಅದು ಅವ್ರು ಕೊಟ್ಟು ಭಿಕ್ಷೆ. ಭಿಕ್ಷೆ ಅನ್ಬೇಡಿ, ಅವ್ರು ಸಹಾಯ ಮಾಡಿದ್ದು ನಿಮ್ ಜೀವನಕ್ಕೆ ಒಳ್ಳೇದಾಗ್ಲಿ ಅಂತ. ಸಹಾಯ ಮಾಡೋದು ಕರ್ತವ್ಯ ಅಂತಿದ್ರು ಅಣ್ಣ. ನಿಮ್ದು ಅದೇ ಗುಣ ಅಣ್ಣ. ಭಾಯ್, ನೀವು ಈ ಟೈಮ್ನಲ್ಲಿ ಮುಂಬೈಗೆ ಬರಬಾರ್ದಾಗಿತ್ತು. ಐ ಹೇಟ್ ಅಡ್ವೈಸರ್ಸ್. ನನ್ನ ತಮ್ಮನ್ ಕೊಂದವರು ಯಾರು ಅಂತ ತಿಳ್ಕೊಂಡ್ರೆ ಇಲ್ಲಿವರೆಗೂ ತಿಳ್ಕೊಳಕ್ಕಾಗಿಲ್ಲ. ನಿಂಗೆ ಏನ್ ಕಿತ್ತಾಗ್ತಾ ಇದೆಯಾ ನೀನು? ಭಾಯ್, ಗುರುತರ ಅವ್ರು ಮರ್ಡರ್ ಆದ್ಮೇಲೆ ಡಿಪಾರ್ಟ್ಮೆಂಟ್ ಸಿಚುವೇಶನ್ ತುಂಬಾ ಟೈಟ್ ಆಗಿದೆ. ಕಮಿಷನರ್ ಎಲ್ಲಾ ವಿಷಯನೂ ಕಾನ್ಫಿಡೆನ್ಸ್ ಆಗಿ ಇಟ್ಟಿದ್ದಾರೆ. ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಇಮಿಡಿಯೇಟ್ ಆಗಿ ಆ ಪೊಲೀಸ್ ಆಫೀಸರ್ ಯಾರು ಅಂತ ನನಗ್ ಗೊತ್ತಾಗ್ಬೇಕು. ನಿಮ್ ಮಗ ಭರತ್ ಈಗ MLA ಆಗಿದ್ದಾನೆ. ಭರತ್
ಜಾನಕಿ ಜಾನಕಿ ಅಮ್ಮ ಜಾನಕಿ ಅಣ್ಣ ಎಲ್ಲಿ ಹೋಗಿದ್ರಿ? ಅಣ್ಣ ಏನಾಯ್ತಣ್ಣ? ನನ್ನ ತಮ್ಮ ಸತ್ಯ ಎಲ್ಲಿ ಹೇಳಿ ಅಣ್ಣ ಅದು ಹಾಗೆ ಹೇಳೋದು ಮಾವ, ಚಿಕ್ಕಪ್ಪ ಅಮೆರಿಕಲ್ಲಿದ್ದಾರೆ ಅಂತ ಹೇಳೋಕೆ ಯಾಕೆ ಎದುರ್ಕೊಂತೀರಾ? ಹೇಳಿದ್ರೆ ಅಪ್ಪಾಜಿ ಏನ್ ಬೇಜಾರು ಮಾಡ್ಕೊಳಲ್ಲ. ಅಮೆರಿಕದಲ್ಲ, ಯಾಕೆ? MS ಮಾಡೋಕೆ ಅಂತ ಅಮೆರಿಕಾಗ ಹೋಗಿದ್ದಾರೆ. ವೀಸಾ ಪ್ರಾಬ್ಲಮ್ ಇಂದ ಬರಕ್ಕಾಗಲ್ಲ. ಪರವಾಗಿಲ್ಲ ಬಿಡು, ನಿಧಾನವಾಗಿ ಬರಲಿ. ಆದ್ರೂ ಒಂದ್ಸಲ ಮಾತಾಡ್ಬೇಕು ಅಂತ ಅನಿಸ್ತಿದೆ ಕಣ. ಫೋನ್ ಮಾಡಪ್ಪ. ಅದಕ್ಕೇನ್ ತೊಂದರೆ ಇಲ್ಲ, ಆದ್ರೆ ಅಲ್ಲಿ ರಾತ್ರಿ ಆಗಿರುತ್ತಲ್ಲ, ಬೆಳಗ್ಗೆ ಮಾತಾಡ್ಬೋದು. ಅಯ್ಯೋ, ಆಗ ನಾವು ಮಲಗಿರ್ತೀವಲ್ಲ. ಹೌದಲ್ವಾ? ಈಗ್ಲೇ ಮಾತಾಡ್ಸು ಭರತ್. ಬೇಗ ಮಾತಾಡ್ಬೇಕು. ರಿಂಗ್ ಆಗ್ತಾ ಇದೆ. ಚಿಕ್ಕಪ್ಪ ಮಲಗಿದ್ದೀರಾ? ಸಾರಿ, ಅಪ್ಪಾಜಿ ಮಾತಾಡ್ಬೇಕಂತೆ. ಏ ಸತ್ಯ, ಹೇಗಿದೆಯೋ? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ನೀನ್ ಹೇಗಿದ್ಯಾನ? ನನಗೇನು, ತುಂಬಾ ಚೆನ್ನಾಗಿದ್ದೀನಿ. ಸರಿ ಅಣ್ಣ. ಆಯ್ತಪ್ಪ, ಈಗ ಸಮಾಧಾನ ಆಯ್ತು. ಹೌದು, ನಮ್ಮ ರುದ್ರೇಶು, ನರಸಿಂಹ, ಶಿವಯ್ಯ ಕಾಣಿಸ್ತಾನೆ ಇಲ್ಲ. ಏನೋ ಇದು, ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಾ ಇದ್ದಾರೆ. ನೀವು ಹುಷಾರಾದ್ರೆ ಕಾಲ್ನಡಿಗೆಯಲ್ಲಿ ಕಾಶಿಗೆ ಹೋಗಿ ಬರ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ರು. ಅಬ್ಬ, ಯಾವ ಜನ್ಮದ ಪುಣ್ಯನೇನೋ ಇವರೆಲ್ಲ ನಮಗ್ ಸಿಕ್ಕಿರೋದು. ಭರತ್, ಒಂದ್ಸಲ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಜನರನ್ನೆಲ್ಲ ಮಾತಾಡ್ಸ್ಕೊಂಡ್ ಸರಿ ಅಪ್ಪಾಜಿ. ಇದೇ ನಿಮ್ ಪ್ರಾಬ್ಲಮ್. ಡಾಕ್ಟರ್ ನಿಮಗೆ ರೆಸ್ಟ್ ತಗೊಳಕ್ ಹೇಳಿಲ್ವಾ? ನೀವೆಲ್ಲೂ ಹೋಗೋ ಹಾಗಿಲ್ಲ. ಅಲ್ಲ, ಬನ್ನಿ ಅಪ್ಪಾಜಿ, ಜನರೇ ನಿಮ್ಮನ್ನ ನೋಡಕ್ ಬಂದಿದ್ದಾರೆ. ಅಣ್ಣ, ಇವ್ರು ನೋಡೋದಕ್ಕೆ ಸೇಮ್ ಕೃಷ್ಣನ್ ತರನೇ ಇದಾರಲ್ಲ. ಲೇ, ಅವ್ರ ಸಿನಿಮಾ ಮೇಲೆ ಅವ್ರ ತರ ಇರೋರ್ನೇ ಹಾಕೊಳ್ತಾರೆ, ಇನ್ನೇ ನಿನ್ ತರದವ್ರನ್ನ ಹಾಕೊಳ್ತಾರೆ. ಜೈಕರ್ ಹಾಕೋ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀವಣ್ಣ. ಗವರ್ಮೆಂಟ್ ಇಂದ ಬರೋ ಸೌಲಭ್ಯನೆಲ್ಲ ನಿಮಗೆಲ್ಲ ನೀಟಾಗಿ ಕಲ್ಪಿಸ್ತಾ ಇದ್ದಾರಾ? ಅಣ್ಣ, ಸತ್ಯ ಹೇಳ್ಬೇಕು ಅಂದ್ರೆ ನಿಮ್ ಮಗ ನಿಮ್ಗಿಂತ ಚೆನ್ನಾಗಿ ನೋಡ್ಕೋತಾರಣ್ಣ. ಸಾರ್ಥಕ ಆಯ್ತು ಇವತ್ತು. ನಿಮ್ಮನ್ನ ಮಗನಾಗ್ ಪಡೆದಿದ್ದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. MLA ಭರತ್ ಸರ್. ಲೇ ಮೋಹನ, ಏನೋ ಇದು ಶೂಟಿಂಗ್ ಅಂತ ಮನೆ ತಗೊಂಡು ನೀವೇನೋ ಮಾಡ್ತಾ ಇದ್ದೀರಾ? ಅಲ್ಲ ಸರ್, ನಿಮ್ಗೆ ಯಾಕೆ ಸರ್ ಈ ಡೌಟ್ ಬಂತು? ಡೌಟಾ? ಲೇ, ಇದು ಶೂಟಿಂಗ್ ಏನೋ ಇದು. ಕ್ಯಾಮ್ರಾ ಇಲ್ಲ, ಯೂನಿಟ್ ಇಲ್ಲ, ಜನರೇಟ್ ಇಲ್ಲ, ಜೂನಿಯರ್ ಆರ್ಟಿಸ್ಟ್ ಇಲ್ಲ, ಜ್ಯೂಸ್ ಇಲ್ಲ, ಮೋಸಂಬಿ ಇಲ್ಲ, ದ್ರಾಕ್ಷಿ ಇಲ್ಲ. ಗಂಡಸರು ಮುಖ ನೋಡಿ ನೋಡಿ ನನಗೆ ವಾಂತಿ ಬರ್ತಾ ಇದೆ ಕಣ್ರು ನನಗೆ. ಮಿಸ್ಟರ್ ಭೂಷಣ್, ರಿಯಾಲಿಟಿ ಶೋ ಅಲ್ಲಿ ಅವೆಲ್ಲ ಇರಲ್ಲ. ರಿಯಾಲಿಟಿ ಶೋನಾ? ಹಾ, ಹಂಗಂದ್ರೆ ನೀವು ಬಿಗ್ ಬಾಸ್ ಶೋ ನೋಡಿದ್ರಲ್ವಾ? ಅದೇ ತರ ಇದು ಬಾಸ್ಗೆ ಬಾಸ್ ಶೋ. ಬಾಸ್ಗೆ ಬಾಸ್ ಏನ್ ಕಾನ್ಸೆಪ್ಟ್? ಕೃಷ್ಣನ ಈಗ ಬದುಕಿದ್ರೆ, ಅವ್ರ ಮಗ MLA ಆಗಿದ್ರೆ ಅವ್ರು ಏನ್ ಫೀಲ್ ಮಾಡ್ತಿದ್ರು, ಹೇಗ್ ಫೀಲ್ ಮಾಡ್ತಿದ್ರು ಅಂತ ಎಲ್ಲ ಸೀಕ್ರೆಟ್ ಕ್ಯಾಮ್ರಾ ರೆಕಾರ್ಡ್ ಆಗುತ್ತೆ. ಸೀಕ್ರೆಟ್ ಕ್ಯಾಮ್ರಾನ ಎಲ್ಲಿ ಕಾಣ್ತಾನೆ ಇಲ್ಲ? ಕಂಡ್ರೆ ಅದನ್ನ ಸೀಕ್ರೆಟ್ ಅಂತಾರ. ಅಲ್ಲಿ ನೋಡಿ, ಇಲ್ಲಿ ನೋಡಿ, ಆ ಕಡೆ ನೋಡಿ. ಕ್ಯಾಮ್ರಾಗಳೆಲ್ಲ ಕೃಷ್ಣನ ಕ್ಯಾರೆಕ್ಟರ್ ಫಾಲೋ ಮಾಡ್ತಾ ಹೋಗುತ್ತೆ. ಇನ್ ಮಿಕ್ಕಿರೋ ಕ್ಯಾರೆಕ್ಟರ್ ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಮಾಡಬೇಕು. ಓಕೆಪ್ಪ, ನನಗೀಗ ಕ್ಲಾರಿಟಿ ಬಂತು. ಇದರಲ್ಲಿ PV ಭೂಷಣ್ ಕ್ಯಾರೆಕ್ಟರ್ ಏನು? ನಿಮ್ಗೆ ಪಾಸಿಟಿವ್ ಕ್ಯಾರೆಕ್ಟರ್ ಬೇಕಾ, ನೆಗೆಟಿವ್ ಕ್ಯಾರೆಕ್ಟರ್ ಬೇಕಾ? ಪಾಸಿಟಿವ್ ಎಲ್ಲ ಆಸ್ಪತ್ರೆಗೆ ಸರಿ. ನಮ್ಗೇನಾದ್ರು ನೆಗೆಟಿವ್, ನಮ್ ಟ್ಯಾಲೆಂಟ್ ಫುಲ್ ಉಪಯೋಗಿಸ್ಕೋಬೋದಲ್ಲ. ಗುಡ್, ನೋಡ್ತಾ ಇರಿ. ನಾಳೆಯಿಂದ ನಿಮ್ ಟ್ಯಾಲೆಂಟ್ ನ ಹೇಗೆ ಯೂಸ್ ಮಾಡ್ಕೊಂತೀನಿ ಅಂತ. ಇಷ್ಟಕ್ಕೆ ಎಷ್ಟು ಸಂತೋಷ ಪಟ್ರೆ ನೇರವಾಗಿ ನೋಡಿದ್ರೆ ಇನ್ನೆಷ್ಟು ಸಂತೋಷ ಪಡ್ತಿರೋ. ನೇರವಾಗಿ ಎಲ್ಲಿ? ಬಾಬಾ ತೋರಿಸ್ತೀವಿ. ಔಟ್ಸೈಡ್ ಅಲರ್ಟ್, ಫಾದರ್ ಇಸ್ ಕಮಿಂಗ್. ಏನ್ ಬಳ್ಳಾರಿ ಮಂಜಾ, ಹೇಗಿದ್ಯಾ? ಏನಂತ ಹೇಳೋಣ, ಆ ಬಡ್ಡಿ ನಾಗನ ಹತ್ರ ಮಗಳ ಮದ್ವೆಗೆ ಅಂತ 25,000 ಸಾಲ ತಗೊಂಡೆ. ಅವನು ಬಡ್ಡಿಗ್ ಬಡ್ಡಿ ಸೇರಿಸಿ 1 ಲಕ್ಷ ವಸೂಲಿ ಮಾಡ್ದ. ಇದೆಲ್ಲ ಯಾಕೆ ನನಗೆ ಹೇಳಿಲ್ಲ? ಕಷ್ಟ ಅಂತ ಬಂದ್ರೆ ನಿಮ್ ಸಹಾಯಕ್ಕೆ ನಾವಿಲ್ವಾ? ಶಾಸ್ತ್ರಿ, ಯಾರ್ರೀ ಅವ್ನ್ ಬಡ್ಡಿ ನಾಗ? ನಾನೇ ಬಡ್ಡಿ ನಾಗ. ಏನು ಏನ್ ಬಡ್ಡಿ ನಾಗ? ನಮ್ ಜನಕ್ಕೆ ತುಂಬಾ ತೊಂದರೆ ಕೊಡ್ತಿದ್ಯಂತೆ. ಮತ್ತೆ ಬಡ್ಡಿ ದುಡ್ಡು ವಾಪಸ್ ಕೊಡಿಲ್ಲ ಅಂದ್ರೆ ಏನ್ ಮುತ್ತ ಕೊಡ್ತಾರೆ? ಏನು ವಾಯ್ಸ್ ಜೋರಾಗ್ತಾ ಇದೆ? ಸರ್,
ಈ ಡೈಲಾಗ್ ಫುಲ್ ನಡಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ಈ ಬಾಡಿಗೆ ಬಿಲ್ಡಿಂಗ್ ಬೇಸ್ಮೆಂಟ್ ಫುಲ್ ಸ್ಟ್ರಾಂಗ್ ಅಮ್ಮ ಜೀವಂಟು ಅಂತಾರ. ಒಳ್ಳೆ ಮಾತಲ್ಲಿ ಸೆಟ್ಲ್ ಆಗ್ಲಿಲ್ಲ ಅಂದ್ರೆ ಬಿಲ್ಡಿಂಗು ಬೇಸ್ಮೆಂಟ್ ಇರ್ಲಿ ಸೈಟು ಇರಲ್ಲ. ದಂಧ ಹೆಸರಲ್ಲಿ ದಗ ಮಾಡೋನು ನನ್ಗೆ ಇಷ್ಟ ಆಗಲ್ಲ. ಅಂತವನ್ಗೆ ಬುದ್ಧಿ ಕಲಿಸದೆ ಸುಮ್ನೆ ಬಿಡಲ್ಲ. ಏನೋ ಬುದ್ಧಿ ಕಲ್ಸೋದು? ಏನೋ ನೀ ಸ್ಕೂಲ್ ಮೇಸ್ತೇನೋ? ಏನೋ ಏನೋ ಹಂಗೊಡ್ದ. ಇದು ರಿಯಾಲಿಟಿ ಶೋ ಅಲ್ವಾ ಬಾಸು? ನಿಮ್ ಪರ್ಫಾರ್ಮೆನ್ಸ್ ಮುಂದೆ ಅವರು ಡಾಮಿನೇಟ್ ಆಗ್ತಾ ಇದ್ದಾರೆ. ಈಗ ಏನಾದ್ರು ನೀವು ವೀಕ್ ಆದ್ರೆ ಅಷ್ಟೇ ಎಲಿಮಿನೇಷನ್ ಗ್ಯಾರಂಟಿ. ಕಣ್ಣೆ ಕಾಣ್ತಿಲ್ಲ. ಏನೋ ಬಾಂಡ್ ರೇಂಜ್ ಕೊಡ್ದೆ. ನೀನಲ್ಲಮ್ಮ ಬಾಂಡು, ನಾನಮ್ಮ ಅಣ್ಣ ಬಾಂಡು. ಎಲ್ಲ ಕೆಲ್ಸಗಳೇ ಒಂದೇ ಬಡ್ಡಿ ಮೀಟರ್. ಮುದ್ಕಪ್ಪ, ನಿಂದೇನಪ್ಪ ನಿಂದು? ಮುದ್ದೇನ ಗಂಟಲ್ಲಿ ತಗಲಾಕೊಂಡಿರ್ತಾರೆ ನಿಂತಿದ್ಯಲ್ಲ. ಏನೋ ಒಂದು ಪ್ರಾಬ್ಲಮ್. ಏನು ನಾಳೆ ಇಷ್ಟೊತ್ತಿಗೆ ಇವ್ರ ಹತ್ರ ವಸೂಲಿ ಮಾಡ್ರ ಬಡ್ಡಿ ದುಡ್ಡನ್ನೆಲ್ಲ ವಾಪಸ್ ಕೊಟ್ರೆ ಸರಿ. ಸರ್ ನನಗೆ ದಿನದ ಬಡ್ಡಿ ಬೇಡ, ವಾರದ ಬಡ್ಡಿ ಬೇಡ, ತಿಂಗಳ ಬಡ್ಡಿ ಬೇಡ ಸರ್. ಅವ್ರ ದುಡ್ಡೆಲ್ಲ ಕೊಟ್ಬಿಡ್ತೀನಿ ಸರ್. ನನ್ನ ಬಿಟ್ಬಿಡಿ ಸರ್. ಆಯ್ತು ಹೋಗು. ನೀವೇನ್ ಸರ್ ಭಕ್ತ ಪ್ರಾಬ್ಲಮ್ ಅಂತಾರ ಇದ್ರಿ? ಇದಕ್ಕಿದಂಗೆ ರೇಣುಕೇಶ್ ಬಾಬು ಬಿಡ್ರು. ಈಗ ನೀವೆಲ್ಲ ಹೋಗಿ ನಾಳೆ ಬಂದು ಡಿಸ್ಕೊಳ್ಳಿ. ಅಪ್ಪಾಜಿ ನೀನು ಹೊಡೆದ ಏಟ್ಗೆ ಅವನು ಹುಟ್ಟು ಬಟ್ಟೆ ಎಲ್ಲ ಒಂದೇ ಆಗಿರುತ್ತೆ. ಇದೆಲ್ಲ ಮಾಮೂಲು. ಅಸೆಂಬ್ಲಿ ನೋಡ್ಬೇಕು. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆದ್ರೂ ಇವ್ನು ಆಡೋ ಮಾತಿಗೆ ಟೇಬಲ್ ತಟ್ಟಿ ಸಪೋರ್ಟ್ ಮಾಡ್ತಾರೆ. ಇಂಡಿಪೆಂಡೆಂಟ್? ಹೌದಪ್ಪಾಜಿ. ಇಂಡಿಪೆಂಡೆಂಟ್. ನಿಮ್ಗೆ ಅಣ್ಣವ್ರ ಸಪೋರ್ಟ್, ಅವ್ರದೇ ಸಪೋರ್ಟ್ ಇವನ್ಗೆ. ಹೌದಾ? ಒಳ್ಳೇದೇ ಆಯ್ತು. ಅದ್ ಸರಿ, ಅಣ್ಣವ್ರು ಒಂದಕ್ಕೆ ನೆನಪಾಯ್ತು. ಅವ್ರು ಹೇಗಿದ್ದಾರೆ? ಇನ್ನೆಲ್ಲಿರ್ತಾರೆ? ಹೋಗಾಯ್ತು. ಹೋಗಾಯ್ತು ಅಂದ್ರೆ ಎಲ್ಲಿಗೆ? ಎಲ್ಲಿಗೆ ಅಂದ್ರೆ ಹಿಮಾಲಯಕ್ಕೆ. ಅಮೋಘ ವರ್ಷ ನೃಪತುಂಗ ಶೂಟಿಂಗ್ಗೆ. ಅದು ಅಣ್ಣವರ ಡ್ರೀಮ್ ಪ್ರಾಜೆಕ್ಟ್ ಅಲ್ಲ? ಅಪ್ಪಾಜಿ ಬನ್ನಿ ಬಾಬಾ. ಸ್ಟ್ರೈನ್ ಮಾಡ್ಕೋಬೇಡ, ಒಳಗೋಗಿ ರೆಸ್ಟ್ ತಗೊಳ್ಳಿ. ಆಯ್ತಪ್ಪ ಭರತ್. ಆಯ್ತು ಬನ್ನಿ ಬಾಬಾ. ನಿಮ್ ಮಾತು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ಲಿ. ಅನ್ಕೋತೀನಪ್ಪ, ಆದ್ರೆ ಎಕ್ಸೈಟ್ಮೆಂಟ್ ಅಲ್ಲಿ ಏನೇನೋ ಮಾತಾಡ್ಬಿಡ್ತೀನಿ. ನೆಕ್ಸ್ಟ್ ಟೈಮ್ ಇಂದ ಪರ್ಫೆಕ್ಟ್ ಮಾತಾಡ್ತೀನಿ. ಏನು ಮಾತಾಡೋದಿಲ್ಲ. ಮೋಹನ ಅಣ್ಣ, ನನ್ನ ಕೆನ್ನೆಗೆ ಬರಸ್ತಾನೇನೋ. ಈಗ ನೋಡ್ತಾ ಇರೋ ನಾನು ಕೂಡ ಏಟ್ಗೆ ಶಬ್ದನು ಬರಲ್ಲ, ನೋವು ತಡ್ಕೊಳಕ್ಕಾಗಲ್ಲ. ಏನ್ ಮಾಡ್ತೀಯ ಅಣ್ಣ? ಹೇಗಿದ್ರು ಈ ಲೊಕೇಶನ್ ಶೂಟಿಂಗ್ ಕಮಿಟ್ ಮಾಡವನೆ. ನಾಳೆ ಡಬಲ್ ಪೇಮೆಂಟ್ ಕೊಟ್ರೆ ಶೂಟಿಂಗು, ಇಲ್ಲ ಪ್ಯಾಕಪ್ ಅಂದ್ಬಿಡ್ತೀನಿ. ಅಲ್ಲ ಭರತ್, ಅದಕ್ಕೆ ಪಿ ವಿ ಭೂಷಣ್ ಒಪ್ಬೇಕಲ್ವಾ? ಹೆಂಗೋ ಒಪ್ಸಿ ಶೂಟಿಂಗ್ ಲೊಕೇಶನ್ ಇಲ್ಲಿಂದ ಶಿಫ್ಟ್ ಮಾಡಿಸಿ. ಇಲ್ಲ ಅಂದ್ರೆ ಪಿ ವಿ ಭೂಷಣ್ $2 ಕೋಟಿ ಪ್ರೈಸ್ ಮನಿ ಹೊಡ್ಕೊಂಡು ಹೋಗ್ಬಿಡ್ತಾರ. ಇಲ್ಲ ಭರತ್, ಅವ್ರದ್ದು ಆ ರೇಂಜ್ ಪರ್ಫಾರ್ಮೆನ್ಸ್ ಏನಿಲ್ಲ. ನಿನಗಿನ್ನೂ ಗೊತ್ತಿಲ್ಲ. ನಿನ್ನೆ ನಾನು ಕಪಾಳ ಕೊಡ್ದಾಗ ಅವ್ರು ಕೊಟ್ಟ ರಿಯಾಕ್ಷನ್ ನೋಡಿ ನಮ್ ಬಾಸ್ಗೆ ಬಾಸ್ ಪ್ರೊಡ್ಯೂಸರ್ ವಿ ರವಿಚಂದ್ರನ್ ಅವ್ರು ಫುಲ್ ಫ್ಲಾಟ್ ಆಗ್ಬಿಟ್ಟಿದ್ದಾರೆ. ಹೌದಾ? ಅವ್ರ ಕ್ಯಾರೆಕ್ಟರ್ನೇ ಕಟ್ ಮಾಡ್ಬಿಟ್ರೆ? ಅವ್ರಿಗೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ನಮ್ಗೆ ಈ ಲೊಕೇಶನ್ ಕೊಟ್ಟಿರೋದು. ಅದರಲ್ಲೂ ಅವ್ರಿಗೆ ಆಕ್ಟಿಂಗ್ ಹುಚ್ಚು. ಬೆಟ್ರು ನಾವಿಲ್ಲಿಂದ ಲೊಕೇಶನ್ ಶಿಫ್ಟ್ ಮಾಡೋದು. ಏನ್ ಬ್ರದರ್ಸ್, ಆ ಶೂಟಿಂಗ್ ಮಾಡದೆ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ಅದು ನಮ್ ಡೈರೆಕ್ಟರ್ ಈ ಲೊಕೇಶನ್ ಕ್ಯಾನ್ಸಲ್ ಮಾಡ್ಬಿಡೋಣ ಅಂತ ಇದಾರೆ. ಯಾಕೆ ಹೇಳಪ್ಪ ನೀನೆ. ಲೊಕೇಶನ್ ಚಾರ್ಜ್ ಜಾಸ್ತಿ ಐತಲ್ಲ ಅದಕ್ಕೆ. ಅಷ್ಟೇನಾ? ಲೊಕೇಶನ್ ಫ್ರೀ, ಓಕೆನಾ? ಹ್ಯಾಪಿನಾ? ಸರ್ ನಾಳೆ ನೀವು ಜನಕ್ಕೆ ಹಣ ಹಂಚೋ ಸೀನ್ ಇದೆ, ಬಟ್ ಡೂಪ್ಲಿಕೇಟ್ ನೋಟ್ ಸಿಗ್ತಿಲ್ಲ. ಒರಿಜಿನಲ್ ಹಂಚಿ ನಮ್ಮ ಹತ್ರ ಎಲ್ಲಿ ಬರುತ್ತೆ ಸರ್ ಅಷ್ಟೊಂದು ದುಡ್ಡು? ನನ್ನ ಹತ್ರ ಇದೆಯಲ್ಲ ಸರ್. ಸರ್ ಕಾಸ್ ಕೊಟ್ಟು ಆಕ್ಟ್ ಮಾಡ್ತಿರೋ ಮೊದಲನೇ ಆಕ್ಟರ್ ನೀವೇ. ಏನಂದ್ರಿ? ಅಂದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಜೊತೆಗೆ ನಿಮ್ ಕೋಆಪರೇಷನ್ ಇದೆಯಲ್ಲ ಅಂತ ಹೇಳಿದೆ. ದಟ್ ಈಸ್ ಪದ್ಮವಿಭೂಷಣ್. ಬಳ್ಳಾರಿ ಮಂಜ 1 ಲಕ್ಷ. ನಮಸ್ಕಾರ ಅಣ್ಣ. ಅವ್ರಿಗೆ ನಮಸ್ಕಾರ. 50,000. ರವಿಚಂದ್ರನ್ ಸಾರು ನನ್ನ ಎಕ್ಸ್ಪ್ರೆಷನ್ಗೆ ಇಂಪ್ರೆಸ್ ಆಗ್ಬಿಡ್ತಾರೆ. 2 ಕೋಟಿ ನನಗೆ. ಹೇ ನಾನು ಕೊಡಲ್ಲ ಸರ್. ಕೊಡಿ ಸರ್. ಕೊಡಲ್ಲ, ನಂಗೆ ಮೂಡಿಲ್ಲ. ದುಡ್ಡು ಕೊಡೋದು ಯಾಕೆ ನಿಲ್ಲಿಸ್ದೆ? ನಂಗೆ ಕೊಡ್ಬೇಕು ಅಂತ ಅನಿಸ್ತಾ ಇಲ್ಲ. ಅದು ಯಾಕೆ ಸರ್ ಹೊಡಿತೀರಾ? ನನಗೆ ಹೊಡಿಬೇಕು ಅನಿಸ್ತು, ಹೊಡೆದೆ. ಸರ್ ನೀವ್ ಯಾಕೆ ಕಪಾಳು ಕೊಡಿಸ್ಕೊಂಡ್ರಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ರವಿಚಂದ್ರನ್ ಸರ್ನ ಇಂಪ್ರೆಸ್ ಮಾಡ್ಬೇಕು ಅಂತ ತಾನೆ. ಸುಮ್ದಿರೋ, ನಿಂಗೆ ಆಮೇಲೆ 1,000 ಕೊಡ್ತೀನಿ. ಮುಂದುವರ್ಸಿ ಸರ್. ನಾನು ಬೇಕಾದ್ರೆ ದವಡೆ ನೋಯಿಸ್ಕೊತೀನಿ, ನೀವ್ಯಾಕೆ ಸರ್ ನಿಂತ್ಕೊಂಡು ಕಾಲ ಇಸ್ಕೊತೀರಾ? ಕುಂತ್ಕೊಳ್ಳಿ ಸರ್, ನಾನು ಎಲ್ರಿಗೂ ಕೊಟ್ಬಿಡ್ತೀನಿ. ಬನ್ರೋ ಬಡ ಸಾವ್ಕಾರ, ಬನ್ರೋ. ಯಾರು ನಾಚ್ಕೋಬೇಡಿ ಕಣ್ರೋ, ಬನ್ರೋ ತಗೊಳ್ರೋ. ಬನ್ನಿರೋ ಹಣವನ್ನು ಪಡೆಯಿರೋ ಖಾಲಿ. ಸರ್ ನೀವು ಪರ್ಮಿಷನ್ ಕೊಟ್ರೆ ನಿಮ್ ತಂದೆ ಹತ್ರ ಬ್ಲೆಸ್ಸಿಂಗ್ ತಗೋತೀನಿ ಸರ್. ಆಯ್ತು ಹೋಗು. ಸರ್ ಎಲ್ಲ ಸಂತೋಷನಾ ಸರ್? ಇನ್ಮೇಲಾದ್ರೂ ಸರಿಯಾಗಿ ಬದುಕೋದನ್ ಕಲಿ. ಓಕೆ ಸರ್. ಸರ್ 1 ನಿಮಿಷ ಸರ್.
ನೀವೆಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಜನಕ್ಕೆ ಇಷ್ಟ ಆದ್ರೂ ರವಿಚಂದ್ರನ್ ಫೋಕಸ್ ಇರೋದು ನನ್ನ ಮೇಲೆ 2 crores ವಿನ್ನರ್ಸ್ ನಾನೇ. ಏ ಭರತ್, ಇವನಿಗಿನ್ನೂ ಬುದ್ಧಿ ಬರ್ಲಿಲ್ಲ. 4 ಬಿಡು. ಔಟ್ಸೈಡ್ ರಿಲ್ಯಾಕ್ಸ್, ಔಟ್ಸೈಡ್ ರಿಲ್ಯಾಕ್ಸ್. ಏನಯ್ಯ ಮುದುಕನ್ ಸ್ಟ್ರೆಂತು? ಅವನೇನೋ ಮೆಂಟ್ಲು, ನೀನೇ ಕೈ ಹೊಡಿತೀಯಾ? ಕ್ಯಾರೆಕ್ಟರ್. ಓ ಶಿಟ್. ಸರ್ ಸಾರಿ ಸರ್, ಕ್ಯಾರೆಕ್ಟರ್ ಅಲ್ಲಿ ಫುಲ್ ಇನ್ವಾಲ್ವ್ ಆಗ್ಬಿಟ್ಟಿದೆ. ಇಟ್ಸ್ ಓಕೆ ಸರ್. ಸರ್ ನೀವು ಗೇಮ್ಸ್ ರೂಲ್ಸ್ ನ ಫಾಲೋ ಮಾಡ್ಬೇಕು ಸರ್. ಮೈಕಲ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅಂತ ಹೇಳ್ತಾವ್ರೆ. ತಪ್ಪು ನಂದಲ್ಲ ಸರ್, ನಿಮ್ ಪರ್ಫಾರ್ಮೆನ್ಸ್ ನೋಡಿ ಫುಲ್ ಇನ್ಸ್ಪೈರ್ ಆಗ್ಬಿಟ್ಟಿದೆ. ಇನ್ ಸ್ವಲ್ಪ ಜ್ವರ ಬಿದ್ರೆ ಎಕ್ಸ್ಪೈರ್ ಆಗ್ಬಿಡ್ತಾ ಇದೆ ಸರ್. ಸರ್ ಕೆಲವರಿಗೆ ಕಲರ್ ರಕ್ತದಲ್ಲಿದೆ ಅಂತ ಹೇಳ್ತಾರೆ, ಆದ್ರೆ ನಿಮ್ಗೆ ಬೆವರಲ್ಲೇ ಇದೆ ಸರ್. ಬೆವರ ಅಲ್ಲ, ಅವ್ರ ಹತ್ರ ಏನ್ ಹೇಳಿದ್ರಿ ಸರ್? ನಾನೇನ್ ಸರ್ ಹೇಳ್ದೆ, ತುಂಬಾ ಚೆನ್ನಾಗಿ ಆಕ್ಟ್ ಅಂದೆ ಸರ್. ಅದೇ ನೀವು ತಪ್ಪು ಮಾಡಿದ್ದು. ಒಬ್ಬ ಕಲಾವಿದನ ಹತ್ರ ಹೋಗಿ ನೀವು ಚೆನ್ನಾಗಿ ಆಕ್ಟ್ ಮಾಡಿದೆ ಅಂತ ಹೇಳ್ಬಾರ್ದು, ಪಾತ್ರದ ಪರಕಾಯ ಪ್ರವೇಶ ಮಾಡಿದೆ ಅಂತ ಹೇಳ್ಬೇಕು. ಹಂಗೆ ಆಯ್ತು ಸರ್. ಸರ್ ಇವ್ರಲ್ಲಿ ಸರ್ ಈ ನನ್ನ ಮಕ್ಕಳು ದುಡ್ಡು ಇಸ್ಕೊಂಡು ವಾಪಸ್ಸೇ ಬರಲಿಲ್ಲ. ನೀವ್ ಚೇಂಜ್ ಆದ್ರೆ ದುಡ್ಡು ಕೊಟ್ರೆ, ಅವ್ರು ಚೇಂಜ್ ಆದಾಗ ವಾಪಸ್ ತಂದು ಕೊಡ್ತಾರೆ. ಓ, ಅಂದ್ರೆ ನಾವು ಡಿಮ್ಯಾಂಡ್ ಮಾಡಬಾರ್ದು, ಸಿಚುಯೇಷನ್ ಡಿಮ್ಯಾಂಡ್ ಮಾಡ್ಬೇಕು. ಎಕ್ಸಾಕ್ಟ್ಲಿ. ಏನ್ ಗ್ರಾಸ್ಪಿಂಗ್ ಪವರ್ ಸರ್ ನಿಮ್ದು. ಶಾಸ್ತ್ರಿ ಯಾಕೆ ಸುಮ್ಮನೆ ತಗೊಂಡ್ರಿ ಸರ್? ನನ್ನ ಪರ್ಫಾರ್ಮೆನ್ಸ್ ಹೇಗಿತ್ತು ಸರ್? ಇಷ್ಟ ಆಗ್ಬೇಕಾಗಿರೋದು ನನ್ಗಲ್ಲ, ರವಿಚಂದ್ರನ್ ಅವ್ರಿಗೆ, ಆಡಿಯನ್ಸ್ಗೆ. SMS ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಹೌದಾ ಸರ್? ಹಾಯ್, ನಾನು PV ಭೂಷಣ್ ಅಲಿಯಾಸ್ ಪದ್ಮವಿಭೂಷಣ್. ನನ್ನ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಬಾಸ್ಗೆ ಬಾಸ್ ಅಂತ ಟೈಪ್ ಮಾಡಿ, ಸ್ವಲ್ಪ ಸ್ಪೇಸ್ ಕೊಟ್ಟು PVB ಅಂತ ಟೈಪ್ ಮಾಡಿ 5555 ಗೆ ವೋಟ್ ಮಾಡಿ ಪ್ಲೀಸ್.